ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದೆಲ್ಲ ನಮ್ಮ ಗುರುವಿನ ಕೃಪೆ. ನಮ್ಗೆ ಯಾವ್ದಾದ್ರೂ ಸ್ಟ್ರಾಂಗ್ ಎವಿಡೆನ್ಸ್ ಸಿಕ್ಕಿದ ತಕ್ಷಣ ನಾನು ನಿಮಗೆ ಕಾಲ್ ಮಾಡ್ತೀನಿ. ಹಾಗೆ ಮಾಡಿ ಮೇಡಮ್, ನಾನು ಇನ್ನು ಬರ್ತೀನಿ. ಶಿವಕುಮಾರ್, ಈ ರಾವಣ್ ಕಡೆಯವರು ನಾವ್ ಕೊಟ್ಟಿರೋ ಸಾಕ್ಷ್ಯಗಳನ್ನ ಸುಳ್ಳು ಅಂತ ಪ್ರೂವ್ ಮಾಡಕ್ ಹೋಗ್ತಿದ್ದಾರೆ. ಆದ್ರೆ ನಾವೇ ಹೇಗಾದ್ರೂ ಮಾಡಿ ರಾವಣ್ ಕೊಟ್ಟಿರೋ ಸಾಕ್ಷ್ಯಗಳೇ ಸುಳ್ಳು ಅಂತ ಪ್ರೂವ್ ಮಾಡ್ಬೇಕಲ್ಲ. ನಾವೇ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ಬೇಕು ಮೇಡಮ್. ಇಲ್ಲ ಶಿವಕುಮಾರ್, ಇದನ್ನ ನೀವಾಗ್ಲಿ ಅಥವಾ ಅಶೋಕ್ ಆಗ್ಲಿ ಮಾಡ್ಬಾರ್ದು. ನೀವಿಬ್ರು ಏನಾದ್ರೂ ಯಾರನ್ನಾದ್ರೂ ಮಾತಾಡ್ಸೋದಕ್ ಹೋದ್ರೆ ನೀವು ನನ್ ಕಡೆಯವರು ಅಂತ ಗೊತ್ತಾಗತ್ತೆ. ಆಮೇಲೆ ಅವ್ರುಗಳು ಬಾಯ್ ಬಿಡಲ್ಲ. ಯಾರಾದ್ರೂ ಒಬ್ಬ ವ್ಯಕ್ತಿ ನಮ್ ಕಡೆಯವ್ರೇ ಆಗಿರ್ಬೇಕು. ಆದ್ರೆ ನಮ್ ಕಡೆಯವರು ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು. ಆ ತರ ಒಬ್ರು ವ್ಯಕ್ತಿನ ಈ ಕೆಲ್ಸಕ್ಕೆ ನೇಮಿಸ್ಬೇಕು. ಅಂತವ್ರು ಯಾರಿದಾರ್ ನಮ್ ಕಡೆ? ನಾನಿದ್ದೀನಿ ಮೇಡಮ್. ಹಾಯ್ ವಿಜಯ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಮೇಡಮ್. ಒಬ್ಬ ಫ್ರೆಂಡ್ನ ನೋಡಕ್ ಬಂದಿದ್ದೆ. ನಿಮ್ಮನ್ನ ನೋಡೋದ್ನಲ್ಲ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಶಿವಕುಮಾರ್, ನಾನ್ ಮಾತಾಡ್ತಾ ಇದ್ದಿದ್ದನ್ನ ಆ ಶಾಂಭವಿ ದೇವಿ ಕೇಳಿಸ್ಕೊಂಡ್ಬಿಟ್ಲು ಅನ್ಸತ್ತೆ.